ಹಾಯ್ ನಮಸ್ತೆ, ಇದು ನನ್ನ 3ನೇ ವ್ಲಾಗ್. ನಾನು ಬೆಳಗ್ಗೆ ಬೇಗ ಎದ್ದು ಟೆರೆಸ್ ಮೇಲೆ ಒಂದು ರೌಂಡ್ ಹೋಗ್ತೀನಿ. ಬೆಳಗ್ಗೆ ವೆದರ್ ತುಂಬ ಚೆನ್ನಾಗಿರುತ್ತೆ. ಒಂದು ರೌಂಡ್ ಹಾಕ್ಕೊಂಡು ಬಂದು ಬೆಳಗ್ಗೆ ಕಾಫಿ ಮಾಡ್ಕೊಂಡು ನಾನು ಮತ್ತು ಹಸ್ಬೆಂಡ್ ಒಂದು ಲೋಟ ಕಾಫಿ ಕುಡಿದು ತಿಂಡಿಗೆಲ್ಲ ರೆಡಿ ಮಾಡ್ಕೊತೀನಿ. ಮಗಳು 7:15ಗೆಲ್ಲ ಕಾಲೇಜಿಗೆ ಹೊರಟೋಗ್ಬಿಡ್ತಾಳೆ, ಟೈಮ್ ಆಗುತ್ತೆ ಅಂದ್ಬಿಟ್ಟು ಟೊಮೆಟೊ ಬಾತ್ ಮಾಡಿದೆ. ತೊಗರಿಕಾಳು ಇತ್ತು, ತೊಗರಿಕಾಳು ಮತ್ತು ಆಲೂಗೆಡ್ಡೆ ಹಾಕ್ಬಿಟ್ಟು ಪಲಾವೇ ಮಾಡ್ಬಿಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ಬಾಗಿಲಿಗೆಲ್ಲ ನೀರು ಹಾಕಿರಲಿಲ್ಲ, ಚಳಿ ಅಂದ್ಬಿಟ್ಟು ಬೆಳಿಗ್ಗೆ ಆಚೆಗೆ ತುಂಬ ಹೊತ್ತಾಗುತ್ತೆ ಅಂತ ಆಚೆ ಹೋಗಿರಲಿಲ್ಲ. ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನನ್ನ ಮಗಳಿಗೆ ಸಪ್ರೇಟ್ ಸ್ವಲ್ಪ ಮಾಡಮ್ಮ ಅಂತ ಹೇಳ್ಬಿಟ್ಟು ನನ್ನ ಬಾಗಿಲೆಲ್ಲ ತೊಳ್ಕೊಂಡೆ ಆಚೆ. ಅಷ್ಟೆಲ್ಲ ನನ್ನ ಮಗಳೂ ಹೆಚ್ಚು ಕಮ್ಮಿ ಮಾಡಿದ್ಲು. ಆಮೇಲೆ ನಾನು ಬಂದು ಸೌತೆಕಾಯಿ ಎಲ್ಲ ಪೀಲ್ ಮಾಡಿ ಬಾಕ್ಸ್ಗೆ ಹಾಕೋಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡೆ. ಅವರು ಹಾಕ್ಕೊಳ್ಳಿ ಅಂದರೆ ಸ್ವಲ್ಪ ತೊಗೊಂಡು ಹೋಗ್ತಾರೆ, ಇಲ್ಲ ತೊಗೊಂಡೋಗಲ್ಲ. ಹಾಗಾಗಿ ನಾನು ಎಲ್ಲ ಪೀಲ್ ಮಾಡಿಬಿಟ್ಟು ಬಾಕ್ಸ್ಗೆ ಹಾಕ್ತೆ ಇಬ್ರಿಗೂ. ಅಷ್ಟರಲ್ಲಿ ಮೊಸರಿಗೆ ಹಾಕಿದ್ದೆ ರಾತ್ರಿ, ಅಂದರೆ ಕೆನೆ ಎಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಅದನ್ನೆಲ್ಲ ಬೆಣ್ಣೆ ಮಾಡಿ ಭಾತ್ಗೆ ಪಲಾವ್ಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂದ್ಬಿಟ್ಟು ಹಂಗೆ ಮಾಡ್ಕೊಂಡು 1 ವೀಕ್ ಆಗಿತ್ತು. ಕೆನೆ ಎಲ್ಲ ಹಂಗೆ ಎತ್ತಿಟ್ಟಿದ್ದೆ, ಅದು ಮೊಸರು ಮಾಡೋಕ್ಕಾಗಿರಲಿಲ್ಲ ಅಂದ್ಬಿಟ್ಟು ಮೊಸರು ಬೆಣ್ಣೆ ಮಾಡಿಕೊಂಡೆ. ನಮಗಂತೂ ತುಂಬ ಇಷ್ಟ, ತುಪ್ಪ ಬೆಣ್ಣೆ ಅಂದರೆ ನಮಗೆ ಚೆನ್ನಾಗಿ ಹೋಗುತ್ತೆ. ಹಾಗಾಗೆಲ್ಲ ಸಪ್ರೇಟ್ ಬೆಣ್ಣೆ ಮಾಡಿ ಎತ್ತಿಟ್ಕೊಂಡಿದ್ದೆ. ಪಲಾವ್ಗೆ ಚೆನ್ನಾಗಿರುತ್ತೆ ಅಂತ ನಮ್ಮ ಮನೆಯವ್ರಿಗೂ ಬೆಣ್ಣೆಗೆ ಹಾಕ್ಬಿಟ್ಟು ಕೊಟ್ಟೆ. ಅಷ್ಟರಲ್ಲಿ ಅವ್ರು ಕಾಲೇಜ್ಗೆ ಹೋದ್ಮೇಲೆ ನನ್ನ ಮಗನಿಗೆ ಯೋಗ ಮಾಡೋ ಅಂತ ಅಂದೆ. ಅವ್ನು ಯೋಗ ಮಾಡ್ತಿದ್ದೀನಿ ಅಂದ್ಬಿಟ್ಟು ಡ್ಯಾನ್ಸ್ ಮಾಡ್ಕೊಂಡು ನಿಂತಿದ್ದ. ಅವ್ನಿಗೆ ಬೈಕೊಂಡು ನಾನು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿ ಅವನಿಗೂ ಯೋಗ ಮಾಡಿಸಿ ಅವನು ಸ್ಕೂಲ್ಗೆಲ್ಲ ರೆಡಿ ಮಾಡಿ ಅವನ್ನ ಕಳಿಸಿ ನಾನು ಆಚೆ ಹೋಗ್ಬೇಕಾಗಿತ್ತು. ಬೆಣ್ಣೆ ಮಾಡಿದ್ದಲ್ಲ, ನನ್ನ ಮಗ ಇನ್ನೂ ಕೋಲ್ಡ್ ಇದೆಯಲ್ಲ ವೆದರೆಲ್ಲ, ಹಂಗಾಗಿ ಅವ್ನು ತಿಂದ್ಬಿಟ್ಟು ಕೋಲ್ಡ್ ಮಾಡ್ಕೊತಾನೆ. ಹಂಗಾಗಿ ಅದನ್ನು ತುಪ್ಪ ಕಾಯಿಸಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತುಪ್ಪನೂ ಕಾಯಿಸಿ ಇಟ್ಬಿಟ್ಟೆ. ಆಚೆ ಹೋಗ್ಬೇಕಾಗಿತ್ತು, ಹಂಗಾಗಿ ಹೋಗ್ತಾ ಇದ್ದೆ ನೋಡಿ. ಬಸ್ ಫುಲ್ ಖಾಲಿ ಇದೆ ಇವತ್ತು. ಮೆಜೆಸ್ಟಿಕ್ ಬಸ್ಸು ಹೆಂಗೆ ಮಾರ್ಕೆಟ್ಗೆ ಹೋಗ್ಬೇಕಾಗಿದ್ದಳು. ಅಕ್ಕ ಮೆಜೆಸ್ಟಿಕ್ಕಿಗೆ ಬಂದು ಆಮೇಲೆ ಮತ್ತೆ ಮಾರ್ಕೆಟಿಗೆ ಬಂದು, ಹಂಗಾಗಿ ಮತ್ತೆ ಹೋಗಿ ಮೆಟ್ರೋದಲ್ಲಿ ಹೋಗಿದ್ದೀನಿ ಇವತ್ತು. ನಾನು ಒಬ್ಬಳೇ ಓಡಾಡೋದೇ ಇಲ್ಲ ಇವತ್ತು, ಫಸ್ಟ್ ಟೈಮ್ ಓಡಾಡಿದ್ದೀನಿ ಒಬ್ಬಳೇ. ಅಕ್ಕನ ಫ್ರೆಂಡೆಲ್ಲ ಸಿಕ್ಕಿದ್ರು, ಅವ್ರ ಜೊತೆ ಒಂದು ಸೆಲ್ಫಿ ತೊಗೊಂಡು ಅವ್ರನ್ನ ಮೀಟ್ ಮಾಡಿನಿ. ಒಂದು 17-18 ವರ್ಷನೇ ಆಗೋಗಿತ್ತು. ಅಪ್ರೂಪ್ದಂಗೆ ಸಿಕ್ಕರು. ಅವ್ರ ಜೊತೆನೇ ಹೂವು ಮಾರ್ಕೆಟ್ ಒಳಗಡೆ ಹೋಗಿ ಹೂವು ತೊಗೊಂಡು ಮನೆಗೆ ಬಂದಿದ್ದಾಯ್ತು. ಥ್ಯಾಂಕ್ ಯು.